ಹಾಗಾಗಿ ಭಾಳ ಸ್ಪಷ್ಟವಾದ ಸೂಚನೆಯನ್ನು ನಮ್ಮ ಅಧಿಕಾರಿಗಳಿಗೆ ನಾನು ನೀಡಿದ್ದೇನೆ. ಆದಷ್ಟು ಬೇಗ ಉತ್ತಮ ತನಿಖೆಯನ್ನು ಮಾಡಿ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಎಲ್ಲರನ್ನ ಅರೆಸ್ಟ್ ಮಾಡೋದು. ಘಟನೆಗೆ ಮೂಲ ಕಾರಣ ಏನು ಸರ್? ಘಟನೆಗೆ ಮೂಲ ಕಾರಣ ಏನು ಅನ್ನುವಂಥದ್ದು ಕಂಪ್ಲೇಂಟ್ನಲ್ಲಿ ಅವ್ರವ್ರಿಗೆ ತಿಳಿದ ರೀತಿಯಲ್ಲಿ ಕೊಡ್ತಾರೆ. ಎರಡೂ ಗುಂಪಿನವರು ನಾವು ಭಾಳ ಒಳ್ಳೆಯವರು, ಎದುರು ಗ್ರೂಪ್ನವರೇ ಪ್ರವೋಕ್ ಮಾಡಿದ್ದು, ಎದುರು ಗ್ರೂಪ್ನವರೇ ಪ್ರಾರಂಭ ಮಾಡಿದ್ರು ಅನ್ನೋ ಟೈಪ್ ಕೊಡ್ತಾರೆ. ಬಟ್ ನಮಗೆ CCTV ಫುಟೇಜ್ ಇರೋದ್ರಿಂದ ಮತ್ತು ವಿಡಿಯೋ ವಿಷುವಲ್ ಸಿಕ್ಕಿರೋದ್ರಿಂದ ಭಾಳ ಸ್ಪಷ್ಟವಾಗಿ ಏನು ಮೂಲ ಕಾರಣ, ಆ ಎರಡೂ ಗುಂಪುಗಳು ಯಾವುವು, ಅವೇನು ಪ್ರತ್ಯೇಕವಾದ ಗುಂಪಂತ ಎಸ್ಟಾಬ್ಲಿಷ್ ಗ್ರೂಪ್ಸಾ ಅಥವಾ ಲೂಸ್ ಗ್ರೂಪ್ಸಾ, ಎಲ್ಲದನ್ನು ಅಸರ್ಟೈನ್ ಮಾಡುವಂಥ ಕೆಲಸ ಮಾಡಿ. ಎರಡು ಫ್ಯಾಮಿಲಿ ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ನಾವು ರೌಡಿ ಚಟುವಟಿಕೆಯನ್ನು ನಿಯಂತ್ರಿಸಲಿಕ್ಕೋಸ್ಕರ ಈ ವರ್ಷದಲ್ಲೇ ಪ್ರಸಕ್ತ ಸಾಲಿನಲ್ಲಿ ಸುಮಾರು 83ಕ್ಕೂ ಹೆಚ್ಚು ರೌಡಿ ಶೀಟರ್ಗಳನ್ನ ಮತ್ತು ಡ್ರಗ್ ಪೆಡ್ಲರ್ಸ್ಗಳನ್ನು ಗಡೀಪಾರು ಮಾಡುವಂಥ ಕೆಲಸ ಮಾಡಿದ್ವಿ. ಮತ್ತು 4 ಜನ ರೌಡಿ ಶೀಟರ್ಗಳನ್ನು ನಾವು ಗೂಂಡಾ ಆ್ಯಕ್ಟಲ್ಲಿ ಈಗಾಗಲೇ ನ್ಯಾಯಾಲಯಕ್ಕೆ ಹಾಜರು ಮಾಡಿ ನ್ಯಾಯಾಲಯದ ಜೈಲಿಗೆ ಬಿಟ್ಟಿದ್ವಿ. ಬೇರೆ ಬೇರೆ ಕಡೆ ಗುಲ್ಬರ್ಗ, ಆಮೇಲೆ ಬಳ್ಳಾರಿ, ಮೈಸೂರು, ಈ ರೀತಿ 4 ಪ್ರತ್ಯೇಕ ಜೈಲುಗಳಿಗೆ ಈಗಾಗಲೇ ಬಿಟ್ಟು ಬರುವಂಥದ್ದು ಗೂಂಡಾ ಆ್ಯಕ್ಟನ್ನು ಜಾರಿ ಮಾಡಿದ್ದೀವಿ. ಅಡ್ವೈಸರಿ ಬೋರ್ಡ್ ಮುಂದೆ ಕೂಡ ಯಾವ ಕಾರಣಕ್ಕೆ ಅವ್ರನ್ನ ಗೂಂಡಾ ಆ್ಯಕ್ಟಲ್ಲಿ ಒಳಗಾಕಿದ್ದೀವಿ ಅನ್ನೋಂಥದ್ದನ್ನು ತಿಳಿಸಿದ್ದೀವಿ. ಮತ್ತು ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿರುವಂಥ ಕೆಲವರು ಯಾರನ್ನ ಈ ರೀತಿ ನಾವು ಗೂಂಡಾ ಆ್ಯಕ್ಟಲ್ಲಿ ಹಾಕಿದ್ದೀವಿ ಅವರ ಪರ ವಿರೋಧ ಇರುವಂಥವ್ರು ಕೂಡ ಇರುವಂಥದ್ದು ನಮಗೆ ತಿಳಿದು ಬಂದಿದೆ. ಎರಡೂ ಗ್ರೂಪ್ಗಳಲ್ಲಿ ಕೆಲವು ರೌಡಿ ಶೀಟರ್ಸು, ಅಂದರೆ ಯಾರ ಮೇಲೆ ಕೇಸಸ್ಸು ಇದೆ, ರೌಡಿ ಶೀಟರ್ ಮತ್ತು ಕೇಸಸ್ ಯಾರ ಮೇಲಿದೆ ಅವ್ರುಗಳು ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾಗಿರುವಂಥದ್ದು ನಮಗೆ ಸ್ಪಷ್ಟವಾದ ಮಾಹಿತಿ ಇದೆ. ಕಂಪ್ಲೇಂಟಲ್ಲಿ ಏನು ಕೊಡ್ತಾರೆ ಅನ್ನುವಂಥದ್ದು ನಮ್ಮ ತನಿಖೆ ಪ್ರಾರಂಭ ಮಾಡಲಿಕ್ಕೆ ಒಂದು ಬೇಸಿಸ್ ಅಷ್ಟೇ. ಅದಾದಮೇಲೆ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತೆರೆಮರೆಯಲ್ಲಿ ನಿಂತ್ಕೊಂಡು ಯಾರಾದರೂ ಮಾಡ್ತಿರುವಂಥದ್ದು ಏನಿದ್ರು ಅದನ್ನು ಸಂಪೂರ್ಣ ತನಿಖೆಯನ್ನು ಮಾಡಲಾಗಿದೆ. ಸದ್ಯಕ್ಕೆ ಎಷ್ಟು ಜನರು ವಶಕ್ಕೆ ತಗೊಂಡ್ರಿ ಸರ್? ಎರಡೂ ಕಡೆ ಅಂದರೆ ಎರಡೂ ಗ್ರೂಪ್ಗಳಲ್ಲಿ ಸಪ್ರೇಟ್ ಒಂದು 4 to 5 ಮೆಂಬರ್ಸ್ನ ನಾವು ಈಗಾಗಲೇ ವಶಕ್ಕೆ ತೊಗೊಂಡು ವಿಚಾರಣೆ ನಡೆಸ್ತಾ ಇದ್ದೀವಿ.